ನಮಸ್ಕಾರ ರೀ. ನಾ ಇವತ್ತು ಬ್ಲೌಸ್ ಸ್ಟಿಚ್ ಮಾಡೋದು ಹೇಳ್ಕೊಡತ್ತೀನಿ ರೀ. ಫಸ್ಟು ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳಕತ್ತೀನಿ ರೀ. ಸ್ವಲ್ಪ ದಾರ ಕಟ್ಟಾಗಿತ್ತು ರೀ, ಮತ್ತು ಸರಿ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ಉಷ್ಟು ರೌಂಡ್ ಸ್ಟಿಚ್ ಮಾಡ್ಕೊರಿ ಎಲ್ಲ ಪೂರ್ತಿ ಕೊಳ್ಳಿಗೆ ಆರ್ಮೋಲು ಅಸ್ತ್ರ ಜೊತೆ ಮೇನ್ ಬಟ್ಟೆನ ಸ್ಟಿಚ್ ಮಾಡ್ಕೋರಿ. ಎಲ್ಲ ಬ್ಯಾಕ್ ಪಾರ್ಟು ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಟಕ್ಸ್ ಆಮೇಲೆ ಇಟ್ಕೊತೀನಿ ರೀ. ಬ್ಯಾಕ್ ಪಾರ್ಟ್ದು ಸ್ಟಿಚ್ ಮಾಡುವಾಗ ಹಿಡಿತೀನಿ ನೋಡ್ರಿ, ಕಂಪ್ಲೀಟ್ ಸ್ಟಿಚ್ ಮಾಡುವಾಗ. ಈಗ ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ಕೊಳತ್ತೀನಿ ನೋಡ್ರಿ. ಸ್ಲೀವ್ಸ್ ಕೂಡ ರೀ ಬ್ಯಾಕು ಫ್ರಂಟು ನೋಡ್ಕೊಂಡು ಸ್ಟಿಚ್ ಮಾಡ್ಕೊರಿ. ಅಟ್ಯಾಚ್ ಮಾಡುವಾಗ ಆಮೇಲೆ ಗೊತ್ತಾಗುತ್ತೆ ರೀ. ನಾ ಫಸ್ಟು ಬಟ್ಟೆನ ಅಟ್ಯಾಚ್ ಮಾಡಿ ಇಡ್ತೀನಿ ರೀ, ಆಮೇಲೆ ಒಮ್ಮೆ ಸ್ಟಿಚ್ ಮಾಡ್ಕೊತೀನಿ ರೀ. ಸ್ಲೀವ್ಸ್ನ ರೆಡಿ ಮಾಡಿಟ್ಟಿನಿ ನೋಡ್ರಿ. ಈಗ ಫ್ರಂಟ್ ಪಾರ್ಟು ಡಾಟ್ಸ್ ಹಿಡಿದು ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡ್ತೀನಿ ರೀ. ಫೋರ್ಡ್ 4 ಡಾಟ್ಸ್ 2.5 ಇಂಚ್ ಇಟ್ಟಿ ನೋಡ್ರಿ. 4 ಡಾಟ್ಸಿಗೂ 1.5 ಇಂಚು ಅರ್ಧ ಇಂಚು ಕಡಿಮೆ ಗ್ಯಾಪ್ ಇಡ್ಬೇಕು ನೋಡ್ರಿ. ಗ್ಯಾಪ್ ಇಡ್ತೀನಿ ನೋಡ್ರಿ ನಾನು ಡಾಟ್ಸು. ಎರಡು ಇಂಚ್ ಐತ್ರಿ ಸೆಂಟ್ರ್ ಡಾಟಿಗೆ. ನಾಲ್ಕು ಡಾಟ್ ಸ್ಟಿಚ್ ಮಾಡ್ಕೊತೀನಿ ನೋಡ್ರಿ. ಈಗ ಕ್ರಾಸ್ ಬೆಲ್ಟು ಸ್ಟಿಚ್ ಅಳತೆ ನೋಡ್ಕೋದಂತು ನೋಡ್ರಿ. ಹೆಚ್ಚಿಗಿದ ಬಟ್ಟೆನ ಕಟ್ ಮಾಡ್ಕೊತೀನಿ ರೀ. ಒಬ್ರು ಆಮೇಲೆ ಕಟ್ ಮಾಡ್ಕೋತಾರೆ, ನಾನು ಹೀಗೆ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ ರೀ. ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡತ್ತೀನಿ ನೋಡ್ರಿ. ಈಗ ನಾ ಸ್ಟ್ಯಾಂಡ್ ತೊಗೊಂಡಿಲ್ರಿ, ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ ರೀ. ಕಂಪ್ಲೀಟ್ ಕಾಣಿಸೋದಿಲ್ರಿ ಸ್ಟಿಚ್ ಮಾಡುವಾಗ. ಮಿಷನ್ ದೂರನ ಕಾಣುತ್ತೆ ರೀ.
ಹೆಚ್ಚು ಕಡಿಮೆ ಬಂದಿದ್ದು ಅಂದ್ರೆ ಒಂದು ಸ್ವಲ್ಪ ಬಟ್ಟೆ ಕಟ್ ಮಾಡ್ಕೊರಿ ನೋಡಿಕೊಂಡು, ಸ್ಟ್ರೈಟ್ ನೋಡ್ಕೊಂಡು ಕಟ್ ಮಾಡ್ಕೊರಿ. ಈ ಹುಕ್ ಪಟ್ಟಿ ಕಾಜಾಪಟ್ಟಿ ಹಚ್ಚಾತಿ ನೋಡ್ರಿ. ಮೊನ್ನೊಬ್ರು ಮೇಡಮ್ ಅವ್ರು ಅಂದಿದ್ದರು ರೀ, ಅದಕ್ಕೆ ವಾಯ್ಸ್ ಕೊಟ್ಟು ವೀಡಿಯೋ ಮಾಡತ್ತೀನಿ. ನಾನು ಟೈಮ್ ಸಾಲಿಲ್ಲ ಅಂದರೂ ಅಡ್ಜಸ್ಟ್ ಮಾಡತ್ತೀನಿ ರೀ, ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ಮಾಡಕತ್ತೀನಿ ರೀ ನಾನು. ಉಪ್ಪಟ್ಟಿ ಕಾಜಾಪಟ್ಟಿ ಹಚ್ಚಿದ್ದು ನೋಡ್ರಿ. ಈಗ ಅಳತಿ ನೋಡ್ಕೋತೀನಿ ರೀ, ಎಷ್ಟು ಸೈಜ್ ಹೆಚ್ಚು ಕಡಿಮೆ ಆಗಿರ್ತಾವ್ರಿ ಒಂದು ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೋರಿ. ಈ ಬ್ಯಾಕ್ ಡಾಟ್ ಹಿಡಿಯತ್ತಿ ನೋಡ್ರಿ. ಆಗಲೇ ಹಿಡ್ದಿದ್ದಿಲ್ರಿ, ಅಷ್ಟೇ ರೆಡಿ ಮಾಡಿ ಇಟ್ಟಿದ್ದೆ ಬಟ್ಟೆ. ಮೇನ್ ಬಟ್ಟೆ ಅಸ್ತ್ರ ಬಟ್ಟೆ ಅಟ್ಯಾಚ್ ಮಾಡಿಟ್ಟಿದ್ದೀನಿ ರೀ ಅಷ್ಟೇ. ಡಾಟ್ ಹಿಡ್ದೆ ನೋಡ್ರಿ. ಬ್ಯಾಕು ಫ್ರಂಟು ಅಟ್ಯಾಚ್ ಮಾಡ್ತೀನಿ ನೋಡ್ರಿ. ಬಟ್ಟೆನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ ರೀ. ಯಾರಿಗಾರ ಮತ್ತು ಒಬ್ಬೊಬ್ಬರು ಸ್ಲೀವ್ ಭುಜ ಜಾರ್ತದೆ ಅಂತಿರ್ತೀರಲ್ರಿ, ಅರ್ಧ ಇಂಚ್ ಜಾಸ್ತಿ ಹಿಡೀರಿ. ಅಲ್ಲಿ ಸ್ಲೀವ್ ಕೂಡ್ಸೋ ಕಡೆ ಇರ್ತಲ್ರಿ, ಅದು ಕರೆಕ್ಟ್ ಹಿಡೀರಿ. ಆ ಸೈಡು ಅರ್ಧ ಇಂಚ್ ಸ್ವಲ್ಪ ಜಾಸ್ತಿ ಹಿಡೀರಿ, ಅಂದ್ರೆ ಭುಜ ಜಾರಲ್ರಿ, ಇಲ್ಲಿ ಟೈಟ್ ಕೂಡುತ್ತೆ ನೆಕ್ ಹತ್ರ. ಈ ಸ್ಲೀವ್ ಜೋಡ್ಸ್ಕೊಳತ್ತೀನಿ ನೋಡ್ರಿ. ಫ್ರಂಟು ಬ್ಯಾಕು ನೋಡ್ಕೊಂಡು ಜೋಡ್ಸೋರಿ. ನನಗೂ ಒಂದೊಂದು ಸರಿ ಕನ್ಫ್ಯೂಸ್ ಆಗ್ಯದ್ರಿ. ಏನರ ಅವಸರದಾಗ ಇದ್ವಿ ಅಂದ್ರೆ ಕನ್ಫ್ಯೂಸ್ ಆಕ್ಕವ್ರಿ. ಸಮಾಧಾನಲೇ ಜೋಡಿಸ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ. ಹೀಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಏನರ ಗೊತ್ತಾಗಲಿಲ್ಲ ಅಂದ್ರೆ ಕೇಳ್ರಿ. ನಂದು ಏನರ ಮಿಸ್ಟೇಕ್ ಇದ್ರೆ ಹೇಳ್ರಿ.